ಹಾಯ್ ಸ್ನೇಹಿತರೆ, ಎಲ್ಲರೂ ನಮಸ್ಕಾರ. ಸೂಪರ್ ಅಕಾಡೆಮಿಗೆ ಸ್ವಾಗತ. ಸ್ನೇಹಿತರೆ, ಇದು ಸೋಷಿಯಲ್ ಮೀಡಿಯಾದಲ್ಲಾಗಿರ್ಬೋದು, ಹಾಗೆ ಎಲ್ಲರ ಸ್ಟೇಟಸಲ್ಲೂ ಕೂಡ ಈ ವಿಡಿಯೋ ಓಡಾಡ್ತಾ ಇದೆ. ಇವತ್ತು ನಡೆದಿರ್ತಕ್ಕಂಥ ಒಂದು ಸಿವಿಲ್ ಪೊಲೀಸ್ ಪರೀಕ್ಷೆಯ ಬಗ್ಗೆ ಎಲ್ಲರ ಸ್ಟೇಟಸಲ್ಲೂ ಸುಮಾರು ಜನ ಕಮೆಂಟನ್ನು ಕೂಡ ಮಾಡ್ತಾ ಇದ್ದಾರೆ. ಇದ್ರ ಬಗ್ಗೆ ನಾನು ವಿಡಿಯೋ ಮಾಡಬಾರ್ದು ಅಂದ್ಕೊಂಡಿದ್ದೆ. ಇಲ್ಲಿ ಏನಾಗಿದೆ ಅಂತೇಳಿ ಸುಮಾರು ಜನ ಕೇಳ್ತಾ ಇದ್ರೆ, ಅಕ್ರಮವಾಗಿದೆ ಅಥವಾ ಏನೋ ಆಗಿದೆ ಅಂತ ಕೇಳ್ತಾ ಇದ್ರಿ. ಇಲ್ಲಿ ಏನಾಗಿಲ್ಲ. ಸಮಯ 10:00 ಒಂದು ಪ್ರಶ್ನೆ ಪತ್ರಿಕೆ ಬರಬೇಕಾಗಿತ್ತು. ಆ ಪ್ರಶ್ನೆ ಪತ್ರಿಕೆ 10:00 ಬರೋ ಬದಲು ಒಂದು 11 ಗಂಟೆಗೆ ಪ್ರಶ್ನೆ ಪತ್ರಿಕೆ ಬಂದಿದೆ. ಆದ ಕಾರಣದಿಂದ ವಿದ್ಯಾರ್ಥಿಗಳೇನು ಮಾಡ್ತಾ ಇದ್ದಾರಪ್ಪ ಅಂದ್ರೆ ಇಲ್ಲಿ ಪ್ರತಿಭಟನೆಯನ್ನು ಕೂಡ ಮಾಡ್ತಾ ಇದ್ದಾರೆ. ಇದು ಒರಿಜಿನಲ್ ವಿಡಿಯೋ ನಾನು ಕೊನೆಯದಾಗಿ ಹಾಕಿರ್ತೀನಿ, ಒಂದ್ಸಾರಿ ನೀವು ಕೂಡ ಚೆಕ್ ಮಾಡ್ಕೋಬೇಕಪ್ಪ ಅಂದ್ರೆ ಇಲ್ಲಿ ಸುಮಾರು ವಿದ್ಯಾರ್ಥಿಗಳಿಗೆ ಒಂದು ಗೊಂದಲ ಕೂಡ ಆಗ್ತಾ ಇದೆ. ಯಾಕೆ ಲೇಟ್ ಆಯಿತು ಅಂತೇಳಿ ಒಂದು KA ನಡೆಸ್ತಕ್ಕಂಥ ಎಕ್ಸಾಮ್ ಕೂಡ ಎಲ್ಲೂ ಕೂಡ ಈಗ ಆಗಿದ್ದಿಲ್ಲ. ಈಗ ಯಾಕಾಯಿತು, ಈ ರೀತಿ ಯಾಕಾಯಿತು ಅಂತೇಳಿ ವಿದ್ಯಾರ್ಥಿಗಳು ಗೊಂದಲಕ್ಕೆ ಈಡಾಗ್ತಾ ಇದ್ದಾರೆ. ಇಲ್ಲಿ ಗೊಂದಲ ಆಗುವಂಥದ್ದೇನಿಲ್ಲ, ಸುಮ್ಮನೆ ವಿದ್ಯಾರ್ಥಿಗಳು ಅಕ್ರಮವಾಗಿದೆ, ಎಲ್ಲೋ ಲೀಕ್ ಆಗಿದೆ, ಈ ರೀತಿ ವಿಚಾರವನ್ನು ಮಾಡಿ ಪ್ರತಿಭಟನೆಯನ್ನು ಮಾಡ್ತಾ ಇದ್ದಾರೆ. ಇಲ್ಲಿ ಇನ್ನೂ ಕೂಡ ಯಾವುದೇ ರೀತಿಯ ಸ್ಪಷ್ಟನೆ ಬಂದಿಲ್ಲ. ಇಲ್ಲಿ ಒಂದು ಸೋರಿಕೆ ಆಗಿದೆ ಅಂತೇಳಿ ಇಲ್ಲಿ ಸ್ವಲ್ಪ ಟೈಮನ್ನು ಒಂದು ಡಿಲೇ ಆಗಿದೆ ಅಷ್ಟೇ. ಅದರ ಜೊತೆಯಲ್ಲಿ ಒಂದು OMR ಶೀಟ್ ಮತ್ತು ಒಂದು ಪ್ರಶ್ನೆ ಪತ್ರಿಕೆ ಒಂದು ಮ್ಯಾಚ್ ಆಗ್ತಾ ಇಲ್ಲ ಅನ್ನೋದು ಕೂಡ ಒಂದು ದೂರಿದೆ. ಅದನ್ನು ಕೂಡ ಇನ್ನು ಒಂದು ಪೊಲೀಸ್ ಇಲಾಖೆ ಆಗಿರ್ಬೋದು, KE ಆಗಿರ್ಬೋದು, ಒಂದು ಸ್ಪಷ್ಟನೆಯನ್ನು ಕೊಡಬೇಕು. ಒಟ್ಟಿನಲ್ಲಿ ಅಂತಹ ಒಂದು ಏನೂ ಆಗಿಲ್ಲ. ಬಹಳ ವಿದ್ಯಾರ್ಥಿಗಳು ಆಕ್ರೋಶಕ್ಕೆ ಒಳಗಾಗಿದ್ರು ಕೂಡ ಏನು ಮಾಡೋಕ್ಕಾಗಲ್ಲ. ಬಹಳ ಏನಾಗಿದೆ ಅಂತೇಳಿ ಮುಂದೆ ಕೂಡ ಮುಂದಿನ ಒಂದು ನಾಳೆ ಇದ್ರ ಬಗ್ಗೆ ಸಂಪೂರ್ಣವಾಗಿ ಒಂದು ತನಿಖೆಯನ್ನು ಮಾಡೋದಕ್ಕರ ಗೊತ್ತಾಗ್ತದೆ. ಒಂದು ಅಕ್ರಮ ನಡೆದೇ ಇದ್ದರೂ ಕೂಡ ಒಂದು ವಿಳಂಬಕ್ಕೆ ಕಾರಣ ಏನು ಅಂತೇಳಿ ಒಂದು ವಿದ್ಯಾರ್ಥಿಗಳು ಕೇಳ್ತಕ್ಕಂಥ ಹಕ್ಕು ಇದ್ದೇ ಇದೆ. ಆದರೆ ಇಲ್ಲಿ ಪೊಲೀಸರು ಅವ್ರ ಮೇಲೆ ಹಲ್ಲೆಯನ್ನು ಕೂಡ ಮಾಡ್ತಾ ಇರ್ತಕ್ಕಂಥ ವಿಡಿಯೋಗಳನ್ನು ನೀವು ಕೂಡ ನೋಡ್ಬೋದು. ಈ ರೀತಿ ಆದರೆ ಸ್ವಲ್ಪ ಕಷ್ಟ ಆಗ್ತದೆ. ಏನೇ ಅಲ್ಲಿ ವಿದ್ಯಾರ್ಥಿಗಳಿಗೆ ಅನುಕೂಲ ಆಗೋ ರೀತಿಯಲ್ಲಿರಬೇಕು. ಯಾಕಂದರೆ ಇಲ್ಲಿ ವಿದ್ಯಾರ್ಥಿಗಳು ಎಷ್ಟೋ ದಿವಸ ಓದಿರ್ತಾರೆ, ಎಷ್ಟೋ ಒಂದು ಪರಿಶ್ರಮವನ್ನು ಪಟ್ಟಿರ್ತಾರೆ. ಅದಕ್ಕೆ ಒಂದೇ ದಿನ ಕಲ್ಲು ಹಾಕಿದಾಗ ಆಗುತ್ತೆ. ಇಲ್ಲಿ ಏನು ಆಗಿದೆ ಅಂತೇಳಿ ಬಹಳ ಗೊಂದಲ ಬೇಡ. ಬರೀ ಒಂದು ಅರ್ಧ ಗಂಟೆ ಒಂದು ಪ್ರಶ್ನೆ ಪತ್ರಿಕೆ ತಡವಾಗಿ ಬಂದಿದೆ ಅನ್ನೋ ಕಾರಣದಿಂದ ಈ ರೀತಿ ಮಾಡ್ತಾ ಇದ್ದಾರೆ. ಎಲ್ಲಿಯೂ ಕೂಡ ಸೋರಿಕೆ ಆಗಿಲ್ಲ. ಅದ್ರ ಬಗ್ಗೆ ನೀವು ಕೂಡ ತಲೆಯನ್ನು ಕೆಡಿಸ್ಕೋಬೇಡಿ. ಇದರ ಒರಿಜಿನಲ್ ವಿಡಿಯೋನ ನಾನು ಕೊನೆಯಲ್ಲಿ ಹಾಕಿರ್ತೀನಿ, ಒಂದು ಸಾರಿ ವೀಕ್ಷಣೆಯನ್ನು ಮಾಡಿ ನಿಮ್ಮ ಅನಿಸಿಕೆ ಅಭಿಪ್ರಾಯ ಅಂತಕ್ಕಂಥದ್ದು ಕೂಡ ಬಹಳ ಒಂದು ಪ್ರಮುಖ ಆಗಿರ್ತದೆ. ಕಮೆಂಟನ್ನು ಮಾಡಿ. ನಾನು ಆಲ್ರೆಡಿ ಇದನ್ನು ಕಾಂತಕುಮಾರ್ ಅವರಿಗೆ ವಿಡಿಯೋನ ಶೇರನ್ನು ಮಾಡಿದೆ. ನೀವು ಕೂಡ ಅವ್ರ ನಂಬರ್ ಇತ್ತು ಅಪ್ಪ ಅಂದ್ರೆ ಅವರ ಟೆಲಿಗ್ರಾಮಲ್ಲಿ ಇನ್ಫಾರ್ಮೇಷನ್ ಅದ, ಅಲ್ಲಿ ನೀವು ಕೂಡ ಶೇರ್ ಮಾಡಬೇಕಾಗ್ತದೆ. ಇಲ್ಲಿ ಒಬ್ಬರೇ ಶೇರ್ ಮಾಡೋದ್ರಾಗೋದಿಲ್ಲ, ನಾವೊಬ್ಬರೇ ಶೇರ್ ಮಾಡಿದ್ರೆ ನೀವು ಬಿಡೋದಿಲ್ಲ. ಎಲ್ಲರೂ ಕೂಡ ಈ ವಿಡಿಯೋನ ಅವರಿಗೆ ತಲುಪುವ ಹಾಗೆ ಶೇರ್ ಮಾಡಿದ್ರೆ ಅವರು ಏನಾದರೂ ಒಂದು ಆ್ಯಕ್ಷನ್ ತೆಗೆದುಕೋತಾರೆ. ಆದ್ದರಿಂದ ಅವರಿಗೆ ವಿಡಿಯೋ ಮುಟ್ಟುವರೆಗೆ ಶೇರ್ ಮಾಡಿ ಅಂತ ಹೇಳ್ತಾ ಇಲ್ಲೇ ಭಾಳ ಏನೂ ಆಗಿಲ್ಲ, ಬಹಳ ತಲೆ ಕೆಡಿಸ್ಕೊಳ್ತಕ್ಕಂಥ ಅವಶ್ಯ ಕೂಡ ಇಲ್ಲ ಅಂತ ಹೇಳ್ತಾ ವಿಡಿಯೋ ಇಲ್ಲಿಗೆ ಮುಗಿಸ್ತಾ ಇದ್ದೇನೆ. ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ. ಸರ್ಕಾರಕ್ಕೆ